ರಾಜ್ಯದ ಬಡ ಮುಸಲ್ಮಾನರಿಗೆ ಬೀದಿ ಬೀದಿಯಲ್ಲಿ ಹೊಡಿತಾ ಇದ್ದಾರೆ. ನೀವು ಮಾಡಿರೋ ತಪ್ಪಿಂದಾನೇ ಇದಾಗ್ತಾ ಇರೋದು. ತಾಲಿಬಾನ್ಗೆ ಮೋದಿ ಸರ್ಕಾರ ವರ್ಷಕ್ಕೆ 200 ಕೋಟಿ ರೂಪಾಯಿ ಕೊಡ್ತಾ ಇದೆ. ಯಾರಾದ್ರೂ ಗಡ್ಡ ಬಿಟ್ಕೊಂಡ್ರೆ ನೋಡಪ್ಪ ನೀನ್ ತಾಲಿಬಾನ್ ಅಂತ ಹೇಳ್ತಾ ಇದ್ರಿ ಬಿಜೆಪಿಯವರು. ಈಗ ನರೇಂದ್ರ ಮೋದಿ ಅವರು ತಾಲಿಬಾನ್ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡಾರಲ್ಲ. ಸೊ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ರಾಜ್ಯದ ಬಡ ಮುಸಲ್ಮಾನರಿಗೆ ಬೀದಿ ಬೀದಿಯಲ್ಲಿ ಹೊಡಿತಾ ಇದ್ದಾರೆ. ಆದ್ರೆ ಗಲ್ಫ್ ಕಂಟ್ರೀಸ್ ಇಲ್ಲ, ಬಜೆಟ್ಗೆ ಬರ್ತೀನಿ. ಗಲ್ಫ್ ಕಂಟ್ರೀಸ್ ಅಲ್ಲಿ ಶೇಖ್ಗಳಿಗೆ ಹೋಗಿ ತಬ್ಕೊಂಡು ಅಲ್ಲಿ ಬಿಸ್ನೆಸ್ ಮಾಡ್ತಾರೆ. ಅಲ್ಲಿ ಯಾವ ಮಟ್ಟಕ್ಕಾಗಿದೆ ಅಂದ್ರೆ ಅಧ್ಯಕ್ಷರೇ, ಇವತ್ತು ಯುದ್ಧದ ಪರಿಸ್ಥಿತಿ ಇದೆ ಅಧ್ಯಕ್ಷರೇ. ಯುದ್ಧದ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಗಲ್ಫ್ ಕಂಟ್ರೀಸ್ ಅಲ್ಲಿ ಏನಾದ್ರೂ ವಾತಾವರಣ ಕೆಟ್ಟೋದ್ರೆ ಇಡೀ ದೇಶಕ್ಕೆ ಆ ಪರಿಣಾಮ ಆಗುತ್ತೆ ಅಧ್ಯಕ್ಷರೇ. ಯಾಕಂದ್ರೆ 40-45% ಎನರ್ಜಿ ತೇಲ್ ಆಗ್ಲಿ ಗ್ಯಾಸ್ ಆಗ್ಲಿ ಗಲ್ಫ್ ಕಂಟ್ರೀಸ್ ಇಂದ ನಮ್ಗೆ ಬರುತ್ತೆ. 1 ಕೋಟಿ ಭಾರತೀಯರು ಗಲ್ಫ್ ಕಂಟ್ರೀಸ್ ಅಲ್ಲಿ ಅವರು ಅಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ದಾರೆ. ನಮ್ಗೆ ನಮ್ಮ ದೇಶದ 40% ಫಾರಿನ್ ಎಕ್ಸ್ಚೇಂಜ್ ಗಲ್ಫ್ ಕಂಟ್ರೀಸ್ ಇಂದ ಬರುತ್ತೆ. ನಾವು ಯಾವ ಮಟ್ಟಕ್ಕೆ ಇಲ್ಲ ದೇಶ ಆರ್ಥಿಕತೆ ಮೇಲೆ ಪರಿಣಾಮ ಬೀಳುತ್ತೆ. ಅದು ಆರ್ಥಿಕ ನೀವು ತಿಳ್ಕೊಬೇಡಿ, ನಾನು ಅಲ್ಲಿ ಹೋಗೋದಿಲ್ಲ. ನೀವು ಮಾಡಿರೋ ತಪ್ಪಿಂದಾನೇ ಇದಾಗ್ತಾ ಇರೋದು. ನಿಮ್ಮ ಕೇಂದ್ರ ಸರ್ಕಾರ ಏನ್ ಫಾರಿನ್ ಪಾಲಿಸಿಯಲ್ಲಿ ತಪ್ಪು ಮಾಡಿದೆ, ಅದಕ್ಕೇನೆ ಈ ಪರಿಸ್ಥಿತಿಗೆ ಇವತ್ತು ಬಂದಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ನಡೆಸ್ತಾ ಇದ್ದಿರಲ್ಲ, 150 ಕೋಟಿ ಸಾಲ ಮಾಡಿದ್ರಿ. ಮನಮೋಹನ್ ಸಿಂಗ್ ಇದ್ದಾಗ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಯಾವ ಯುದ್ಧದಲ್ಲಿ ನಾವು ಯಾರ ವಿರುದ್ಧ ನಿಂತಿಲ್ಲ. USSR ಪರನೂ ಇರಲಿಲ್ಲ, ದೇಶ ಅಮೆರಿಕ ಪರನೂ ಇರಲಿಲ್ಲ. ಈಗಲೇ ನಾವು ಸೈಟ್ ತಗೊಂಡಿರೋದು. ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ, ಭಿಕ್ಷೆ ಬೇಡ್ತಾರೆ. ಆದ್ರೆ ಭಾರತದ ಪರಿಸ್ಥಿತಿ ಏನಿದೆ, ನಾವೆಲ್ಲರೂ ಬದುಕ್ತಾ ಇದ್ದೇವೆ. ಇದಕ್ಕೆ ಮೋದಿ ಕಾರಣ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಏನಾಗ್ತಾ ಇದೆ? We have always been neutral. This is the first time Narendra Modi ji has taken this country pro-US. We have always been neutral. We have never been with USSR or we have never been with USA. Ours is a morally right country. We never supported any war. Nor we supported any aggression on any other country. We have always been neutral. Iran has also been our old friend. Culturally, it is India's friend. Financially, it has been ಇಲ್ಲಿ ಯೋಧ ಯಾರೋ ನಿಮ್ಮನ್ನ ಕಾಯುವ ಯೋಧ ಸತ್ತಾಗ ಕಣ್ಣೀರು. ಅದಕ್ಕೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಧ್ಯಕ್ಷರೇ. ರಾಜ್ಯದ ಮುಸಲ್ಮಾನರಿಗೆ 1% ಬಜೆಟ್ ಕೊಟ್ರೆ ಅಲ್ಪಸಂಖ್ಯಾತರಿಗೆ ಟೀಕೆ ಮಾಡ್ತೀರಿ. ಅಫ್ಘಾನಿಸ್ತಾನ್ಗೆ ತಾಲಿಬಾನ್ಗೆ ಮೋದಿ ಸರ್ಕಾರ ವರ್ಷಕ್ಕೆ 200 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ವರ್ಷಕ್ಕೆ 200 ಕೋಟಿ. ಇಲ್ಲಿ ರಾಜ್ಯದ ಮುಸಲ್ಮಾನರಿಗೆ ತಾಲಿಬಾನ್ ಅಂತ ಹೇಳಿ ನಮ್ಮೆಲ್ಲ ನೀವು ಗೂಬೆ ಕೂರಿಸಿದ್ರಿ, ನಮ್ಗೆ ಟೀಕೆ ಮಾಡಿದ್ರಿ. ಯಾರಾದ್ರೂ ಗಡ್ಡ ಬಿಟ್ಕೊಂಡ್ರೆ ನೋಡಪ್ಪ ನೀನ್ ತಾಲಿಬಾನ್ ಅಂತ ಹೇಳ್ತಾ ಇದ್ರಿ ಬಿಜೆಪಿಯವರು. ಈಗ ನರೇಂದ್ರ ಮೋದಿ ಅವರು ತಾಲಿಬಾನ್ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡಾರಲ್ಲ. ಫೈನಾನ್ಸ್ ಮಿನಿಸ್ಟರ್ ಕರೆದು ದುಡ್ಡು ಕೊಟ್ಟು ಸನ್ಮಾನ ಮಾಡಿ ಅವ್ನ್ ಬೆನ್ ತಟ್ಟಿ ಕಳಿಸ್ಬಿಟ್ಟವ್ರೆ. ಈಗ ಮೋದಿ ತಾಲಿಬಾನ್ ಫ್ರೆಂಡ್ಸ್ ಬಾಯ್. ಇಲ್ಲಿ ನಮ್ಗೆ ಬೀದಿಯಲ್ಲಿ ಯಾರಾದ್ರೂ ಬಿಟ್ರೆ ನೀನ್ ತಾಲಿಬಾನ್ ಅಂತ ನಮ್ಗೆ ಸರಿ ಇದೆ. ನಾನು ಹೇಳಿದ್ರೆ ಬೇರೆ ಡಿಸ್ಪ್ಯೂಟ್. ಒಂದ್ ಸೆಕೆಂಡ್ ಹೇಳಿ. ನೀವ್ ಹೇಳ್ತಾ ಇರೋದೇನು, ನಾವ್ ಹೇಳ್ತಿರೋದೇನು ಅಂದ್ರೆ ಈ ದೇಶದಲ್ಲಿ ನೀರು ಕುಡಿದು, ಈ ದೇಶದಲ್ಲಿ ಉಪ್ಪು ತಿಂದು, ಈ ದೇಶದಲ್ಲಿ ಅನ್ನ ಊಟ ಮಾಡಿ ಈ ಪಾಕಿಸ್ತಾನ ಜಿಂದಾಬಾದ್ ಹೇಳೋರನ್ನು ಅಪ್ಕೊಳ್ತಿರಲ್ಲ ಅಂತ ಹೇಳಿದ್ದು ನಾವು. ಆಯ್ತು, ISI ಏಜೆಂಟ್ಸ್ ಆಗಿ ಭಾರತ ದೇಶದಲ್ಲಿ ಎಷ್ಟು ಜನ ಆ ಪ್ರೊಟೆಸ್ಟ್ ಅಲ್ಲಿ ಇದ್ದವರು ಪಾಕಿಸ್ತಾನ ಜಿಂದಾಬಾದ್ ಅಂತ. ಸಾರಿ,
ಯಾರು ರಾಣಿ, ಪಾಕಿಸ್ತಾನ ಜಿಂದಾಬಾದ್ ಯಾರು ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ? ಇಡೀ ದೇಶದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳುವವರಿಗೆ ವಿಧಾನಸೌಧದೊಳಗಡೆ ಪಾಕಿಸ್ತಾನ ಜಿಂದಾಬಾದ್ ಉಳಿದಿದ್ದೇನು ಚರ್ಚೆ ಇಲ್ಲ ನಮ್ಮದು. ಅಲ್ಲ ಮಾನ್ಯ ಅಧ್ಯಕ್ಷರೇ, ರಿಜ್ವಾನ್ ಅವರೇ ಮುಗಿಸ್ತೀನಿ. 2 ನಿಮಿಷ ಮುಗಿದ್ರೆ 2 ನಿಮಿಷ ದಯವಿಟ್ಟು ಅಲ್ಲ ಅವ್ರಿಗೆ ಅಡ್ರೆಸ್ ಬಜೆಟ್ ಬಗ್ಗೆ ಮಾತಾಡೋದು. ನಾನು ಹೇಳಿದೆ ಬೇರೆ ಬೇಡ ಈಗ ಅಲ್ಲ ಕರೆಕ್ಟ್ ಮಾನ್ಯ ಅಧ್ಯಕ್ಷರೇ, ಬಜೆಟ್ ಬಗ್ಗೆನೆ. ಬಟ್ ಒನ್ ಕ್ಲಾರಿಫಿಕೇಶನ್ ಏನು, ISI ನ ಏಜೆಂಟ್ಸ್ ಭಾರತ ದೇಶದಲ್ಲಿ ಸ್ವತಂತ್ರದಿಂದ ಈವರೆಗೂ ಎಷ್ಟು ಜನನ ಹಿಡಿದವರಲ್ಲ. ನಮ್ಮ ಪೊಲೀಸ್ ಆಗ್ಲಿ ಇಂಟೆಲಿಜೆನ್ಸ್ ಸರ್ವಿಸಸ್ ಅಲ್ಲಿ ಜಾತಿ ಧರ್ಮ ನೋಡಿ. ಅಜಿತ್ ದಾವೋಲ್ ಪ್ರೈಮ್ ಮಿನಿಸ್ಟರ್ನ ಸೆಕ್ಯೂರಿಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವ್ರು ಏನ್ ಹೇಳಿದ್ರು, ಮುಸಲ್ಮಾನರಕ್ಕಿಂತ ಬೇರೆ ಬೇರೆ ಜಾತಿಯವರೇ ISI ಏಜೆಂಟ್ ಜಾಸ್ತಿ ಇದ್ದಾರೆ ಅಂತ ಆನ್ ರೆಕಾರ್ಡ್ ಹೇಳ್ತಾರೆ ಅಜಿತ್ ದೋವಲ್ ಅವರು. ನಾನು ಕೊನೆಗೆ ಇಷ್ಟ ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ, ಈ ಬಾರಿನ ಬಜೆಟ್ ಸಿದ್ದರಾಮಯ್ಯನವರು ಬಹಳ ಒಳ್ಳೆ ರೀತಿಯಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನು ಅಸೆಟ್ ಕ್ರಿಯೇಷನ್ ಅನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಗ್ಯಾರಂಟಿ ಸ್ಕೀಮ್ಸ್ ಅನ್ನು ಯಾವುದೇ ರೀತಿಯ ಕಡಿತವನ್ನು ಗೊಳಿಸದೆ ನಮ್ಮ ಸಮಾಜ ಕಲ್ಯಾಣದ ಎಲ್ಲ ಸ್ಕೀಮ್ಗಳನ್ನು ಕೈಗೆ ತಕೊಂಡು ಮತ್ತೆ ಯಾವುದೇ ರೀತಿಯ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನು ಉಲ್ಲಂಘನೆ ಮಾಡದೆ ಬಹುಶಃ ಸಿದ್ದರಾಮಯ್ಯನವರು ಇವತ್ತು ಕೊಟ್ಟಿರ್ತಕ್ಕಂಥ ಬಜೆಟ್ ಇದೆಯಲ್ಲ ಮಾನ್ಯ ಅಧ್ಯಕ್ಷರೇ, ಈ ಪರಿಸ್ಥಿತಿಯಲ್ಲಿ ಬಹಳ ಒಳ್ಳೆ ಬಜೆಟ್. ಕೇಂದ್ರದಿಂದ ನಮಗೆ ಸಹಾಯ ಆಗದೆ ಇದ್ರೂ ಸಹ ಮಿತಿ ಒಳಗಡೆ ಇರ್ತಕ್ಕಂಥದ್ದು. ಯಾಕಂದ್ರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟೀಸ್ ಆಕ್ಟ್ ಇದೆಯಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರು 2000 ತಗೊಂಡು ಬಂದ್ರು. ಆದ್ರೆ ಮೋದಿ ಸರ್ಕಾರ ಬಜೆಟ್ ಮಂಡನೆ ಮಾಡಿರೋದು ಅದು ವೈಲೇಟ್ ಮಾಡಿದೆ. 50% ಆಫ್ ದಿ GST ಅವರು 50% ಆಫ್ ದಿ GST ಈಸ್ they have violated the Physical Responsibilities Act. 5.5% of the fiscal deficit they have created, which should have been under 3%. So ನಾನು ಏನ್ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಫಿಸಿಕಲ್ ರೆಸ್ಪಾನ್ಸಿಬಿಲಿಟೀಸ್ ಆಕ್ಟ್ ಅನ್ನು ಉಲ್ಲಂಘನೆ ಮಾಡದೆ ಜನರ ದುಡ್ಡನ್ನು ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟ್. ಬಿಜೆಪಿಯ ಕಮಿಟ್ಮೆಂಟ್ ಕೆಲವರು ಉದ್ಯೋಗಪತಿಗಳಿಗೆ ಕೊಟ್ಟಿರಬಹುದು, ಆದ್ರೆ ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟ್ ಜನರ ದುಡ್ಡು ಜನರಿಗೆ ವಾಪಸ್ ಕೊಟ್ಟು ತೆರಿಗೆ ಮುಖಾಂತರ ವಾಪಸ್ ತಗೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟ್. ಮಾನ್ಯ ಅಧ್ಯಕ್ಷೆ, ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.